ಹಾಯ್ ವೀಕ್ಷಕರೇ, ನಾನು ನಿಮ್ಮೆಲ್ಲರ ಶ್ರೀಕಾಂತ್. ಪ್ರತಿಯೊಂದು ಮನೆಯಲ್ಲೂ ಕೂಡ ಗ್ಯಾಸ್ ಸ್ಟವ್ ಅನ್ನೋದು ಇದ್ದೇ ಇರ್ತದೆ. ಅದು ಕ್ರಮೇಣ ಬಳಕೆ ಮಾಡ್ತಾ ಮಾಡ್ತಾ ಕ್ರಮೇಣ ಆ ಸ್ಟವ್ ಬರ್ನಲ್ನ ಸೈಡ್ ಲೀಕೇಜ್ ಸ್ಟಾರ್ಟ್ ಆಗ್ತದೆ. ಅಂದರೆ ಅದು ಏನಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ, ನೀವು ಬರ್ನಲ್ನ ನೀರಿನಲ್ಲಿ ಅದನ್ನು ವಾಶ್ ಮಾಡೋದ್ರಿಂದ ತೊಳೆಯೋದ್ರಿಂದ ಅದು ಲೀಕೇಜ್ ಸ್ಟಾರ್ಟ್ ಆಗ್ತದೆ. ಅದನ್ನು ನೀವು ಹೇಗೆ ಅದನ್ನು ಬರ್ನಲ್ನ ಪ್ರತಿ ಸಲ ನೀವು ಅದನ್ನು ಲೀಕೇಜ್ ಸ್ಟಾರ್ಟ್ ಆಯಿತು ಅಂತಂದರೆ ಬರ್ನಲ್ ಹೋಗಿದೆ ಅಂದ್ಬಿಟ್ಟು ಚೇಂಜ್ ಮಾಡಬೇಕಾಗುತ್ತೆ. ನೀವು ಅದನ್ನು ಕರೆಕ್ಟ್ ಆಗಬೇಕು ಅಂತಂದರೆ ಚೇಂಜ್ ಮಾಡಲೇಬೇಕು. ಅದಕ್ಕೆ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೆ ಮುಂಚೆ ನೀವು ಅದನ್ನು ನಿಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ನೀವು ಅದನ್ನು ಹೇಗೆ ಸರಿ ಮಾಡ್ಕೋಬೇಕು, ನಿಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಒಂದು ಪೇಸ್ಟ್. ಯಾವುದೇ ರೀತಿಯ ಪೇಸ್ಟ್, ನೀವು ಟೂತ್ ಬ್ರಷ್ನ ಪೇಸ್ಟ್ ಇರ್ತದಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಫೇಸ್ ಪ್ಯಾಕ್ ಏನು ಯೂಸ್ ಮಾಡ್ತೀರಿ, ಪೀಲ್ ಆಫ್ ಮಾಸ್ಕ್, ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇವೆರಡು ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಇದು ಒಂದು ಸಲ ನೀವು ಅಪ್ಲೈ ಮಾಡಿದ್ರೆ ಅದನ್ನು ನೀವು ರಿಮೂವ್ ಮಾಡ್ದೇ ಹಾಗೆ ಇಟ್ಟರೆ ನೀವು ಎಷ್ಟು ದಿನದವರೆಗೂ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು. ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಸೈಡ್ ಆಫ್ ದ ಲೀಕೇಜ್ ಏನು ಬರ್ನಲ್ನ ಸೈಡ್ ಆಫ್ ಲೀಕೇಜ್ ಏನಾಗಿರುತ್ತೆ, ಇದು ನಿಮ್ಮ ಪಾತ್ರೆಗೆ ಉರಿ ಸರಿಯಾಗಿ ಬೀಳಲ್ಲ. ಅದರಿಂದ ಏನಾಗುತ್ತೆ, ಅಡುಗೆ ಮಾಡೋದು ಲೇಟ್ ಆಗುತ್ತೆ, ಗ್ಯಾಸ್ ವೇಸ್ಟ್ ಆಗ್ತದೆ. ಇದರಿಂದ ನೀವು ಉಳಿತಾಯ ಮಾಡೋಕ್ಕೆ ನೀವು ಇದನ್ನು ಬಳಸ್ಕೊಂಡ್ರೆ ಆ ಉರಿ ಏನು ಸೈಡಲ್ಲಿ ಹೋಗ್ತಾ ಇರ್ತದೆ ಅದ್ರ ಪ್ರೆಷರ್ ಇರಲ್ಲ. ಆವಾಗ ಏನಾಗ್ತದೆ, ಟೈಮ್ ಜಾಸ್ತಿ ತೊಗೊಳುತ್ತೆ ಅಡುಗೆಗೆ. ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಇದನ್ನು ಬಳಸ್ಕೊಂಡ್ರೆ ನೀವು ಆ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೋದು. ಬರ್ನಲ್ನ ನೀವು ಪರ್ಚೇಸ್ ಮಾಡದೆ ಹೊಸದನ್ನು ತರದೆ ನೀವು ಇದನ್ನು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ರಾಕ್ಟಿಕಲ್ ಆಗಿ. ಬನ್ನಿ ವೀಕ್ಷಕರೇ, ನೀವು ಈಗ ನೋಡಿದ್ರಲ್ಲ ಹೇಗೆ ಉರಿಯುತ್ತೆ ಅಂತ. ಆ ಥರ ಪ್ರಾಬ್ಲಮ್ಸ್ ಇದ್ದಾಗ ನಾವು ಅದನ್ನು ಹೇಗೆ ರೆಡಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನೇ ಹೇಳೋದನ್ನು ನೀವು ಪೇಸ್ಟ್ನಾರ ಯೂಸ್ ಮಾಡ್ಬೋದು, ಯಾವುದೇ ರೀತಿಯಾದ ಪೇಸ್ಟ್ ಆದ್ರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಪೀಲ್ ಆಫ್ ದ ಮಾಸ್ಕ್, ನೀವೇನು ಮಾಸ್ಕ್ ಯೂಸ್ ಮಾಡ್ತೀರಿ ಆ ಥರ ಇದನ್ನಾರ ಯೂಸ್ ಮಾಡ್ಬೋದು. ಇವೆರಡರಲ್ಲಿ ಯಾವುದನ್ನು ಯೂಸ್ ಮಾಡಿದ್ರೂ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನೀವು ಇದರಿಂದನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ನಾನು ಈ ಬರ್ನಲ್ ಏನಿರುತ್ತೆ, ಈ ಬರ್ನಲ್ನ ಸೈಡ್ ಜಾಗ ಏನಾಗಿರುತ್ತೆ ಇದು ಕರ್ಗೋಗಿರುತ್ತೆ. ಅಂದರೆ ಇದು ನೀರಾಕಿ ಕರ್ಗೋಗಿರುತ್ತೆ. ಆವಾಗ ಇಲ್ಲಿ ಸೈಡಲ್ಲಿ ಗ್ಯಾಪ್ ಆದಾಗ ನಿಮಗೆ ಇದು ಸರಿಯಾಗಿ ಲಾಕ್ ಆಗಲ್ಲ. ಲಾಕ್ ಆಗದೆ ಇದ್ದಾಗ ನಿಮಗೆ ಸೈಡಿಂದ ಬರುತ್ತೆ. ಆ ಸೈಡಿಂದ ಬಂದಾಗ ಪ್ರೆಷರ್ ಏನಾಗುತ್ತೆ, ಮೇಲ್ಗಡೆ ಬರೋ ಉರಿ ಏನಾಗುತ್ತೆ, ಪ್ರೆಷರ್ ಲೋ ಆಗ್ತದೆ. ಲೋ ಆದಾಗ ಪಾತ್ರೆಗೆ ಉರಿ ತಗಲಲ್ಲ. ಇದನ್ನು ಹೇಗೆ ಕರೆಕ್ಟ್ ಮಾಡೋದು ಅಂದರೆ, ಇದನ್ನು ಸೈಡ್ ಇಟ್ಬಿಡಿ. ಇದೇನು ಬಿಟ್ಟಿದೆ ಇದು ಕರೆಕ್ಟಾಗಿರಬೇಕು. ಇದು ಕರೆಕ್ಟಾಗಿರೋದಕ್ಕೆ ನೀವು ಇದನ್ನು ಪೀಲ್ನ ಏನಿದೆ ಇದನ್ನು ಸೈಡ್ಗೆ ಅಪ್ಲೈ ಮಾಡ್ತಾ ಇರಬೇಕು. ಈ ಥರ ಸೈಡ್ಗೆ ಅಪ್ಲೈ ಮಾಡಬೇಕು. ಇದು ತುಂಬ ದಿನದವರೆಗೂ ಇರುತ್ತೆ. ಬಟ್ ಇದನ್ನು ಬರ್ನಲ್ನ ರಿಮೂವ್ ಮಾಡಬಾರ್ದು. ನೀವು ನೀರು ಹಾಕಿ ತೊಳಿಲೇಬಾರ್ದು. ಮೇಯ್ನು ಬರ್ನಲ್ನ ಅದನ್ನು ನೀವು ತೊಳಿದೇ ಇದ್ದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಈ ಥರ ಅದರ ಮೇಲೆ ನೀವು ಅದನ್ನು ಅಪ್ಲೈ ಮಾಡಬೇಕು. ಇದನ್ನು ಅಪ್ಲೈ ಮಾಡಾದಮೇಲೆ ನೀವು ಇದನ್ನು ಇಡಬೇಕು. ಇದನ್ನು ಇಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು. ಈ ಥರ ಇಟ್ಟಾದಮೇಲೆ ಇದು ಒಂದು ಸ್ವಲ್ಪ ನಿಮಗೆ ಡ್ರೈ ಆಗೋಕ್ಕೆ ಬಿಡಬೇಕು. ವೀಕ್ಷಕರೇ, ನಾನು ನಿಮಗೆ ಇದನ್ನು ಅಪ್ಲೈ ಮಾಡಾದಮೇಲೆ ಒಂದು 10 ಮಿನಿಟ್ಸ್ ಬಿಡಬೇಕು. ಅದು ಡ್ರೈ ಆಗಿದೆ. ಇವಾಗ
ಇವಾಗ ಪ್ರಾಬ್ಲಮ್ ಕ್ಲಿಯರ್ ಆಗಿದೆಯಾ ಇಲ್ವ ಅಂತ ನಾವು ಚೆಕ್ ಮಾಡೋಣ. ನೋಡಿ, ಎಲ್ಲೂ ಕೂಡ ಲೀಕೇಜ್ ಆಗ್ತಾ ಇಲ್ಲ. 100% ವರ್ಕೌಟ್ ಆಗುತ್ತೆ. ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಆದರೆ ಇದನ್ನು ನೀವು ಬರ್ನಲ್ನ ರಿಮೂವ್ ಮಾಡಬಾರ್ದು. ಹಾಗೆ ನೀವು ಅದನ್ನು ಯೂಸ್ ಮಾಡಬೇಕು. ಆಲ್ಮೋಸ್ಟು ಇದನ್ನು ವಾಶ್ ಮಾಡೋ ಪ್ರಮೇಯ ಬರಲ್ಲ. ನೀವೇನಾರ ಗಂಜಿ ಏನಾರ ಅದನ್ನು ಡ್ರಾಪ್ ಮಾಡಿದ್ರೆ ಸುರಿಸಿದ್ರೆ ಮಾತ್ರ ಅದು ಪ್ರಾಬ್ಲಮ್ನ ತಿರ್ಗಾ ಇದಾಗುತ್ತೆ. ಆ ಥರ ಆದಾಗ ತಿರ್ಗಾ ಅಪ್ಲೈ ಮಾಡ್ಕೋಬೋದು. ಅದೇನು ಒಂದು ಸ್ವಲ್ಪ ಆಗುತ್ತೆ. ಪೇಸ್ಟು ಒಂದು ಸ್ವಲ್ಪ ನೀವು ಏನು ಡೈಲಿ ಯೂಸ್ ಮಾಡ್ತಿರಲ್ಲ ಪೇಸ್ಟು, ಅಷ್ಟನ್ನು ಯೂಸ್ ಮಾಡಿದ್ರೇ ಸಾಕು. ನೀವು ಇದು ಕ್ಲಿಯರಾಗಿ ಕಾಣುತ್ತೆ. ಸರಿನಾ? ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ವಸ್ತುವನ್ನು ತಗೊಂಡು ನಿಮ್ಮ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೊಂಡ್ರಿ ಅಂತ. ಹಾಗೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಹೆಚ್ಚಿನ ಒಳ್ಳೊಳ್ಳೆ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹದೊಂದಿಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ.